ಬೀದರ್ನಲ್ಲಿ ಕಬ್ಬು ದರ ನಿಗದಿಯ ಒಂದು ಸಭೆ ಆಗಿದೆ. ಆ ಸಭೆ ಯಶಸ್ವಿ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಏನಾದರೆ ಅವರ ನೇತೃತ್ವದಲ್ಲಿ 4ನೇ ಒಂದು ಸಭೆ ನಡೆದಿದೆ. ಅದು ಈಗ ಸಫಲವಾಗಿದೆ ಕೂಡ. ಏನು ಕಬ್ಬು ಬೆಳೆಗಾರರು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ರು. ಬಾಗಲಕೋಟೆಯಲ್ಲಿ ಆದಂತಹ ಒಂದು ದುರಂತ ಗೊತ್ತೇ ಇದೆ ನಮಗೆ, ಅಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ಆಗಿತ್ತಂತ. ಅದೇ ವಿಚಾರವಾಗಿ ಈಗ ಏನು ಸಭೆ ನಡೆದಿದೆ, ಅದೆಲ್ಲಿ ಅಂದರೆ ಬೀದರ್ನಲ್ಲಿ ಆಗಿರುವಂಥ ಸಭೆ ಇದು. ಆ ಸಭೆ ಯಶಸ್ವಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರ ನೇತೃತ್ವದಲ್ಲಿ 4ನೇ ಒಂದು ಸಭೆ ಆಗಿದೆ. 2,950 ರೂಪಾಯಿ ದರವನ್ನು ನಿಗದಿ ಮಾಡಿದೆ. ರೈತರ ಜೊತೆಗಿನ ಒಂದು ಮಾತುಕತೆ ಸಂಧಾನ ಏನಿದೆ ಸಫಲವಾಗಿ ಒಪ್ಕೊಂಡಿದ್ದಾರಂತೆ. DC ಶಿಲ್ಪಾ ಶರ್ಮಾ, SP ಪ್ರದೀಪ್ ಗುಮ್ಟೆ ಏನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಸಭೆಯಾಗಿದೆ. ಎಲ್ಲರೂ ಮಾತುಕತೆ ಮಾಡಿಕೊಂಡಿದ್ದಾರೆ. ಮತ್ತು ಪ್ರತಿ ಟನ್ಗೆ 2,950 ರೂಪಾಯಿಯನ್ನು ನೀಡೋಕೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಒಪ್ಕೊಂಡಿದ್ದಾರೆ. ಅದಕ್ಕೆ ರೈತರು ಕೂಡ ಒಪ್ಕೊಂಡಿದ್ದಾರೆ. ಸಕ್ಕರೆ ಕಾರ್ಖಾನೆಯವರ ಏನು ಕೊಡೋಕೆ ಒಪ್ಕೊಂಡಿದ್ದಾರಲ್ಲ, ಅದಕ್ಕೆ ರೈತರು ಓಕೆ ನಮಗೂ ಇಷ್ಟ ಆಗಿದೆ ಅಂತ ಹೇಳಿದಾರಂತೆ. ದರ ನಿಗದಿ ಮಾತುಕತೆ ಆದಂಥ ಒಂದು ಸಂಧಾನ ಆದ ಹಿನ್ನೆಲೆಯಲ್ಲಿ ಏನು ಅಹೋರಾತ್ರಿ ಧರಣಿಯನ್ನು ಮಾಡಿದ್ರಲ್ಲ, ಆ ಧರಣಿಯನ್ನು ಕೈ ಬಿಟ್ಟಿದ್ದಾರೆ. ನಾಳೆ ರಸ್ತೆಯನ್ನು ತಡೆದು ಹೋರಾಟ ಮಾಡಬೇಕಾಗಿತ್ತು, ಅದನ್ನು ಕೂಡ ಅನಂತರ ಕೈ ಬಿಟ್ಟಿದ್ದಾರೆ. ಬೇಡ ಅಂತ ಹೇಳಿ ಸಭೆ ಬಳಿಕ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಿನ ಎಲ್ಲ ರೈತ ಮುಖಂಡರು ಕೂಡ. ಯಾಕಂತಂದರೆ ಅವರಿಗೆ 2,950 ರೂಪಾಯಿ ಬೆಲೆ ನಿಗದಿಯಾಗಿದೆ. ರೈತರು ಒಪ್ಕೊಂಡಿದ್ದಾರೆ. ಸಂಧಾನದ ಮಾತುಕತೆ ಆಗಿದೆ. DC ಅಲ್ಲಿನ ಒಂದು ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿಕೊಂಡು ಸಭೆಯನ್ನು ಮಾಡಿದರು. 4ನೇ ಸಭೆ ಇದು. 4ನೇ ಸಭೆ ಯಶಸ್ವಿಯಾಗಿದೆ. 2,950 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಕೂಡ ಇಷ್ಟು ಕೊಡುತ್ತೀವಿ ಅಂತ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೂಡ ಒಪ್ಕೊಂಡಿದ್ದಾರೆ. ಹೀಗಾಗಿ ಈ ಒಂದು ಸಂಧಾನ ಯಶಸ್ವಿಯಾಗಿ ಮುಗಿದಿದೆ. ಎಲ್ಲ ರೈತರು ಕೂಡ ಖುಷಿಯಾಗಿದ್ದಾರೆ. ಕಬ್ಬು ಇಳುವರಿ ಇದು ರಿಸರ್ಚ್ ಸೆಂಟರ್ ಮುಖಾಂತರ ಪ್ರಸ್ತಾವನೆ ಕಳಿಸಿ ಒಂದು ಸೆಂಟರ್ನು ಇಲ್ಲ ಆಯ್ತಂದ್ರೆ ಮುಂದೆ ನಮ್ಮ ರೈತರಿಗೆ ಬಹಳ ದೊಡ್ಡ ಅನುಕೂಲ ಆಗ್ತದ. ಅಲ್ಲಿ ಏನೋ ವ್ಯಕ್ತಿಯ ಚೌಗಾಟದ ಸ್ಟೋರಿ ಮಾಡ ಕಬ್ಬು ತರ್ತೀವಿ, ಅದ ನೋಡಿದಾಗ ಗಿಡ ಬೆಳೆದಿರ್ತದ 6,000, 7,000, 8,000 ಪಟ್ಟು ಕಬ್ಬಿ ತರ್ತೇವೆ. ಇಲ್ಲಿ ಬರೋಣ ಒಂದೇ ವರದಾಗ ಇಲ್ಲಿ ಬರೀತಾರೆ. ಇದ್ರ ಬೆಳೆಗೆ ಯಾರು ಅದು ನೋಡ್ತಕ್ಕಂಥ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋಣ. ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ನೀವೆಲ್ಲ ಸಹಕರಿಸಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ ನಮ್ಮ ಎಲ್ಲರಿಗೂ. ಹಾಗೂ ಪ್ರತಿಭಟನೆಯಿಂದ ಹಿಂಪಡೆದಿದ್ದಕ್ಕೆ ಧನ್ಯವಾದಗಳು. ನಮಗೆಲ್ಲರಿಗೂ ಒಳ್ಳೆಯದಾಗಿರುತ್ತೆ. ದೇವರ ಒಂದೇ ನಿಮಿಷ ಅಮ್ಮ ಸ್ವಲ್ಪ ಸೈಡ್ಲಿಂದ ಮಾಡ್ರಿ ಮಮ್ಮ. ಅಮ್ಮ ಹಾ ಮಮ್ಮ. ಓ ನೀವು ಕಡಿ ಕಡೆ ಹಾಕ್ರಿ ಬಸವ ಈ ಓಟ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.